ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಲಾಸಿಗೆ ಹೋಗೋದಕ್ಕೆ ಹೊರಟಿದ್ದೀನಿ. ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ಲಾಗ್ಸ್. ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ನನ್ನ ದಿನ ಸ್ಟಾರ್ಟ್ ಆಗೋದೆ ಕಿಚನಿಂದ. ನನ್ನ ಲಾಗ್ಸ್ ನೋಡೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಹೊಸ್ದಾಗಿ ನೋಡ್ತಿರೋರಿಗೆ ಗೊತ್ತಿರಲ್ಲ ಅಷ್ಟೇ. ಹಾಗಾಗಿ ಇವತ್ತು ನಾನು ಕಿಚನಿಗೆ ಬಂದು ಫಸ್ಟು ಟಿಫನ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಬಟಾಣಿ ನೆನೆಸಿಟ್ಟಿದ್ದೆ, ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇವತ್ತು ಹಿಂದಿನ ದಿವಸನೇ ಏನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಳಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗಲೇ ಕಟ್ ಮಾಡ್ಕೊಂಡು ಸಾಂಬಾರೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಪಡ್ಲುಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅವರೆಕಾಳನ್ನ ನೆನೆಸಿರೋದು ಚಿಲುಕ್ಸಿಟ್ಟಿದ್ದೀನಿ. ಇದು ಹೆಸ್ರು ಕಾಳನ್ನ ಬೇಯಿಸ್ಬಿಟ್ಟು ಒಗ್ಗರಣೆದು ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಬೇಯಿಸ್ಕೊಂಡಿದ್ದೀನಿ. ಸಾಂಬಾರು ಉಪ್ಪಿಟ್ಟಿಗೆ ಒಂದು ಕಡೆ ಒಗ್ಗರಣೆಗೆ ಹಾಕಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಸಾಂಬಾರು ರೆಡಿ ಆಯಿತು. ಹಾಗೆ ಅನ್ನ ಕೂಡ ರೆಡಿ ಆಯಿತು. ಇವಾಗ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿದ್ದೀನಿ ನೋಡಿ. ಹಸ್ಬೆಂಡ್ಗೆ ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆ ಟಿಫನ್ಗೆ ಎರಡಕ್ಕೂ ಕೂಡ ಲಂಚು ಟಿಫನ್ನು ಪ್ಯಾಕ್ ಮಾಡಿದ್ದಾದಮೇಲೆ ಅವ್ರನ್ನ ಕಳಿಸ್ಕೊಟ್ಟು ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಅದನ್ನು ಒಣಗಾಕ್ಬಿಟ್ಟು ಟೆರೇಸಲ್ಲಿ ಗಿಡಗಳಿಗೆ ಸ್ವಲ್ಪ ನೀರು ಹಾಕಬೇಕಿತ್ತು, ಹಾಕೋಣ ಅಂತ ಬಂದಿದ್ದೀನಿ. ಇವಾಗ ನೀರೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಹೂವೆಲ್ಲ ಇದೆ, ಹಾಗೆ ಒಂದೆರಡು ಬದನೆಕಾಯಿ ಕೂಡ ಇದೆ. ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಹೋಗಿ ನನ್ನ ಮಗನಿಗೆ ಟಿಫನ್ ಮಾಡಿಸ್ಬೇಕು. ಅವನು ಕೂಡ ಎದ್ದು ಫ್ರೆಶ್ ಅಪ್ ಆಗಿದ್ದಾನೆ. ಟಿಫನ್ ಮಾಡಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಲಾಸಿಗೆ ಹೋಗೋದಕ್ಕೆ ಹೊರಟಿದ್ದೀನಿ, ಎಲ್ಲ ರೆಡಿ ಮಾಡಿಕೊಂಡು. ಇವಾಗ ನಮ್ಮ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಸಲ್ವಾರ್ ಹೇಳ್ಕೊಡ್ತಿದ್ದಾರೆ. ಅದನ್ನು ಕೂಡ ಸ್ಟಿಚ್ ಮಾಡಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದೇ ಥರ ಲಾಗ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡೋದ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ. ಟೇಕ್ ಕೇರ್.